ಎಸ್ ವೀಕ್ಷಕರೇ ನಮಸ್ಕಾರ. ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೀನಿ. ಸೊ BP ನ್ಯೂಸ್ ನ ಒಂದು ವಿನೂತನ ಕಾರ್ಯಕ್ರಮ ಇತ್ತು. ಈ ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಾರದ ಅತಿಥಿ ಬೇರೆ ಯಾರೂ ಅಲ್ಲ, ಸಿಂಧನೂರಿನ ಸಮಾಜ ಸೇವಕರು ಮತ್ತು ಆಟೋ ಡ್ರೈವ್ ಮಾಡೋದ್ರ ಮೂಲಕ ತಮ್ಮದೇ ಆದಂತಹ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂತಹ ಉಸ್ಮಾನ್ ಪಾಷಾ ಶಾ ಮಕಂದರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾಕಂದ್ರೆ ಇವರು ಸರ್ವಧರ್ಮ ಚಕ್ರವರ್ತಿ ಅನ್ನೋ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಶಾ ಮಕಂದರ್ ಸಮಿತಿ ಸೇವಾ ಸಮಿತಿ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ಅದರ ನಿಟ್ಟಿನಲ್ಲಿ ಬಹುತೇಕ ಸಿಂಧನೂರಿನಲ್ಲಿ, ಯಾಕಂತಂದ್ರೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಈಗೇನು ಅನಾಥ ಶವಗಳು ಏನಿದಾವೆ, ಅನಾಥ ಶವಗಳಂತ ಯಾವ್ದು ಕಂಡು ಬಂದ್ರೆ ಫಸ್ಟ್ ಫೋನ್ ಬರೋದು ಈ ಉಸ್ಮಾನ್ ಪಾಷಾ ಅವರಿಗೆ. ಬನ್ನಿ, ಸುಮಾರು 50ಕ್ಕಿಂತ ಹೆಚ್ಚು ಅನಾಥ ಶವಗಳಿಗೆ ಏನು ಅಂತಿಮ ಸಂಸ್ಕಾರ ಮಾಡೋದ್ರ ಮೂಲಕ ಮಾನವೀಯತೆ ಮೆರೆದ ಸರ್ವಧರ್ಮ ಚಕ್ರವರ್ತಿ ಪ್ರಶಸ್ತಿ ವಿಜೇತರಂತ ಮಕಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣಂತೆ. ಸರ್ ನಮಸ್ತೆ. ಸೊ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದ. ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಇಷ್ಟು ವರ್ಷ ಅಂದ್ರೆ ಸಮಾಜ ಸೇವೆನೇ ಅನ್ಕೊಂಡಿದ್ರೆ, ನಿಮ್ಮ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಕುಟುಂಬದ ಸಮಸ್ಯೆ ಆಗಿರ್ಬೋದು, ಇವೆಲ್ಲದ್ರ ಮಧ್ಯದಲ್ಲೂ ಈ ರೀತಿ ಸಮಾಜ ಸೇವೆ ಮಾಡೋದ್ರ ಜೊತೆಗೆ ಯಾವ ರೀತಿ ನಿಮಗೆ ಒಂದು ಅನುಭವ ಅನಿಸ್ತಾ ಅದು ಇಷ್ಟೊಂದು ಹಿಂತಿರುಗಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ? ಸರ್, ನಾನು ಶಾ ಮಕಂದರ್ ಉಸ್ಮಾನ್ ಪಾಷಾ ಸಿಂಧೂರಿನಿಂದ ಮಾತಾಡ್ತಾ ಇದ್ದೀನಿ. ಸಿಂಧೂರು ನಮ್ಮ ಪ್ರಾಪರ್ ಸರ್ದಲ್ಲೇ ಬಂದಿದ್ದೀನಿ ಇವತ್ತು. ಸರ್, ಸೇವಾ ಅಂತ ಮಾಡ್ಬೇಕಂದ್ರೆ ಅನೇಕ ಕೆಲಸಗಳದ ಸರ್. ಇದು ಯಾಕಪ್ಪ ಅಂದ್ರೆ ಯಾರು ನೋಡಂಗಿಲ್ಲ. ಅವ್ರ ಪೊಲೀಸರು ನಮ್ಗೆ ಏನು ಯಾವ್ದಾದ್ರು ಶವ ಇರಲಿ, ಸಿನ್ನೂರು ಮಾರ್ಕೆಟ್ನಲ್ಲಿ, ಆ ಕಡೆ ಬಸ್ ಸ್ಟ್ಯಾಂಡ್ನಲ್ಲಿ ಕರೆ ಮಾಡ್ತಾರ, ಹೋಗ್ತೀವಿ ಸರ್. ಹೋಗಿ ಶವ ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತೀವಿ ಸರ್. ಸೊ ಮೂಲತಃ ಯಾವ ಊರು ಸರ್ ನಿಮ್ದು? ಎಲ್ಲಿ ನೀವು, ನಿಮ್ದು ಪ್ರಾಪರ್ ಯಾವ್ದು? ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ರು? ನಮ್ಮ ಪ್ರಾಪರ್ ಸಿಂಧನೂರು ಸರ್. ನಮ್ಮ ಫಾದರ್, ನಮ್ಮ ಅಪ್ಪ ಅವ್ರು ಬಂದ್ ಕಾಸಿ ಜಿನ್ಯಾಗ ಫಿಲ್ಟರ್ ಸರ್, ಹಿಟ್ಟಿನ ಜಿನ್ದಾಗ ಗಿರಣಿಯಲ್ಲಿ ಫಿಲ್ಟರ್ ಅವರು. ಹಂಗಾಗಿ ಅವರು ನಮ್ಮಪ್ಪ ಅವರು ಏನ್ ಮಾಡ್ತಿದ್ರು, ಅವಾಗಿನ ಕಾಲಕ್ಕೆ ಅಕ್ಕಿಯಲ್ಲಿದ್ದು ಸರ್, ಬರೀ ರೊಟ್ಟಿನೇ ತಿಂತಿರಲ್ಲ. ನಾವು ಭಾಳೆಲ್ಲ ಪೂರಾ ಚಿಕ್ಕವರೆಲ್ಲ 7-8 ವರ್ಷ ಆದ್ರೆ ಭಾಳ ನಮ್ಮ ವಯಸ್ಸು. ಅವಾಗ ನಮ್ಮಪ್ಪ ಇಟ್ಟು ಬೇರೆಯವ್ರಿಗೆ ದಾನ ರೂಪದಲ್ಲಿ ಏನೋ ರೂಪದಲ್ಲಿ ಕೊಟ್ಬಿಡ್ತಿದ್ದ ಅವ್ರಿಗೆ. ಅಪ್ಪ ಯಾಕಪ್ಪ ಇದೆಲ್ಲ ಯಾಕೆ ಕೊಡ್ತಿದ್ದ ಜನರಿಗೆ ಅಂದ್ರೆ, ನಮ್ಮ ತಲೆ ಐತೆ ಕೊಟ್ಬಿಡ್ಬೇಕಂತಿದ್ದು. ಕೊಡ್ತಾ ಬರೋದ್ನ ನೋಡ್ತಾ ನಾವು ದೊಡ್ಡವರಾಗಿ ಸ್ವಲ್ಪ ನಮ್ಮಪ್ಪರು ತೀರೋದ್ರು. ಫಸ್ಟ್ ನಮ್ಮ ತಾಯಿಯವ್ರು ತೀರೋದ್ರು, ಆಮೇಲೆ ನಮ್ಮಪ್ಪರು ತೀರೋದ್ಮೇಲೆ. ನಿಮಗೆ ಎಷ್ಟು ವಯಸ್ಸು ಅವಾಗ? 2 ಕ್ಲಾಸ್ 3 ಕ್ಲಾಸ್ ಇದ್ದೆ ಸರ್ ಅಷ್ಟೇ. ವಯಸ್ಸು ಎಷ್ಟಿದೆ ಗೊತ್ತಿಲ್ಲ, 2-3 ಕ್ಲಾಸ್ ಹೋಗ್ತಿದ್ದೆ. ನಮ್ಮಪ್ಪ ಸಾಲಿ ಕರ್ಕೊಂಡು ಹೋಗ್ತಿದ್ದೆ ನನಗೆ, ಅಷ್ಟೇ ಜಾಸ್ತಿ ಸರ್, ಜಾಸ್ತಿ ಇಲ್ಲ. ಅವ್ರು ಮತ್ತೆ ನಮ್ಮ ಫಾದರ್ ತೀರೋದ್ಮೇಲೆ ಸ್ವಲ್ಪ ಹಂಗೆ ನಮ್ಮ ದೊಡ್ಡಮ್ಮಂತಲ್ಲಿ ಇದ್ವಿ, ದೊಡ್ಡವ್ರು ಮಾಡಿದ್ರು ಅವರು. ಆಮೇಲೆ ಮೋಟರ್ ಸೈಕಲ್ ಕೆಲಸ ಮಾಡ್ತಾ ಆಟೋ ತಗೊಂಡೆ. 96 ಆಟೋ ತಗೊಂಡೆ ಸರ್. ಆಟೋ ತಗೊಂಡು ಕಾಸಿ ಆಟೋ ನಡೆಸ್ತಾ ಮೊದಲ ಕಾಲಕ್ಕೆ ಅವಾಗ ಆಂಬುಲೆನ್ಸ್ಗಳು ಇದ್ದಿಲ್ಲ ಸರ್. ಯಾವಾಗ? 96 ಸರ್. 96ನಾಗ ಅವಾಗ ಆಂಬುಲೆನ್ಸ್ಗಳು ಇದ್ದಿಲ್ಲ. ನಾವು ಹಳ್ಳ್ಯಾಗ ಓದ್ಬೇಕಂದ್ರೆ ಆಟೋ ಕರ್ಕೊಂಡು ಹೋಗಿ ತಗೊಂಡ್ಬರ್ತಿದ್ವಿ ಪೇಷಂಟ್ಗೆ ಜಾಸ್ತಿ. ಅವಾಗ ಬಡವ್ರನ್ನ ಇರ್ತಿದ್ವಿ ಸರ್. ಅವ್ರ ತಲೆ ರೊಕ್ಕ ಒಂದಂಟ ಇಸ್ಕೊಂತಿದ್ವಿ. ಇಲ್ಲ ಅಂದ್ರೆ ಪೂರ್ತಿ ಬಡವ್ರು ಇದ್ರೆ ಹಂಗೆ ಕರ್ಕೊಂಬಂದು ಬಿಟ್ಟು ಹೋಗ್ಬಿಡ್ತಿದ್ವಿ ಸರ್ ಅವ್ರ ಕ್ಯಾಂಪಿಗೆ, ಅವ್ರ ಮನೆ ಎಲ್ಲೈತಿ ಅಲ್ಲೇ. ಹಂಗಾಗಿ ಅವಾಗ್ಲಿದ್ದ ನಮ್ಗೊಂಥರ ಹಾಬಿ ಆಗ್ಬಿಡಿ ಸರ್ ಮನಸ್ಸಿಗೆ. ಭಾಳ ಅವ್ರೆಲ್ಲ ಆಶೀರ್ವಾದ ಮಾಡ್ತಿದ್ರು. ದೇವ್ರ ನಿಂಗೆ ಒಳ್ಳೇದಿರಪ್ಪ, ದೇವ್ರು ಒಳ್ಳೇದಿದ್ರು, ನಮ್ಗೆ ಭಾಳ ಖುಷಿ ಕೊಡ್ತಿತ್ತು. ಅದನ್ನ ಮಾಡ್ಕೊಂತ ಬಂದಿದ್ವಿ. ಇದೆಲ್ಲ ನೋಡಿದ್ರೆ ನಿಮ್ ಕೌಟುಂಬಿಕಕ್ಕೆ ಬಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರು ಇರ್ತಾರೆ? ಆಮೇಲೆ 94ನಾಗ ನಂದು ಲಗ್ನ ಸರ್. 94ನಾಗ ಲಗ್ನ ಆದ್ಮೇಲೆ ಹಂಗ ಮತ್ತೆ ಕೆಲಸ ಮಾಡ್ತಿದ್ದೆ ಅವಾಗ, ಮೋಟರ್ ಸೈಕಲ್ ಕೆಲಸ. ಅದು ಮಾಡ್ತಾ ಲಗ್ನ ಆಗಿದ್ಮೇಲೆ ಮತ್ತೆ ಒಂದು ಆಟೋ ತಗೊಂಡೆ. 96ನಾಗ ಆಟೋ ಬಂದ್ಮೇಲಿದ್ದ ಎಲ್ಲ ಕೆಲಸ ಕಾರ್ಯಗಳು ಜೊತೆಗೆ ಸಮಾಜ ಸೇವೆ ನಡ್ಕೊಂಡು ಹೋಗಿದೆ. ನಿಮ್ಮ ಆಟೋ ನೋಡೋದಕ್ಕೆ ಅಷ್ಟು ತುಂಬಾ ವೆರೈಟಿ ಆಗಿದೆ. ಸುತ್ತಗಡೆ ಎಲ್ಲ ಏನು ನೀವು ಮಾಡೋ ಸಮಾಜ ಸೇವೆಗಳನ್ನಾಗಿರತಕ್ಕಂಥದ್ದಾಗೆಲ್ಲ ನಮ್ದೇ ಒಂದು ಶಾ ಮಕಂದರ್ ಸೇವಾ ಸಮಿತಿ ಒಂದು ಟ್ರಸ್ಟ್, ಅದು ಅರ್ಧದು ನಾವೇನು ಕೆಲಸ ಮಾಡಿ ಎಲ್ಲ ಫೋಟೋ ಅದರಲ್ಲಿ ಅದಾವ. ಸೊ ಈಗ ಇದೆಲ್ಲ ನೋಡಿದ್ರೆ ವಿಶೇಷವಾಗಿ ಯಾಕಂತಂದ್ರೆ ಈ ಗರ್ಭಿಣಿ ಸ್ತ್ರೀಯರಿಗೆ ಡ್ರಾಪ್ ಮಾಡೋದಾಗಿರ್ಬೋದು, ಮತ್ತೆ ಶಾಲಾ ಮಕ್ಕಳಿಗೆ ನೀವು ಫ್ರೀ ಆಗಿ ಬಿಡತಕ್ಕಂಥ ಎಕ್ಸಾಮ್ ಟೈಮಲ್ಲಿ. ಸೊ ಈ ಒಂದು ಸೇವೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಬಡವರು ಇದ್ರೆ ರೊಕ್ಕ ಇಸ್ಕೊಂತಿದ್ದಿಲ್ಲ, ಯಾರು ಕೊಟ್ಟರೆ ತಗೊಂತಿದ್ದೆ ಸರ್ ದುಡ್ಡು, ಒಳ್ಳೆ ಅಂತಿದ್ದಿಲ್ಲ. ಪೂರ್ತಿ ಬಡವರು ಇದ್ರೆ ಹಂಗೆ ಬಿಟ್ಟು ಬರ್ತಿದ್ದೆ ಸರ್. ಆಮೇಲೆ ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳಿಗೆ 10th ಕ್ಲಾಸ್ ಮಕ್ಕಳಿಗೆ, ಬಡ ಮಕ್ಕಳು ಅಲ್ಲಿದ್ದ ಹಳ್ಳಿಯಲ್ಲಿದ್ದ ಬಂದು ಮತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ ಆಗಿಲ್ಲ. ಆಟೋಗೆ ಅಂದ್ರೆ 50 ರೂಪಾಯಿ ಚಾರ್ಜ್ ಇರ್ತೈತಲ್ಲ. ನಾವೊಂದು ಎಕ್ಸಾಮ್ ಮುಗಿಯತಾನ ಫಸ್ಟ್ಲಿದ್ದ ಹಿಡಿದು ಎಕ್ಸಾಮ್ ಎಲ್ಲಿ ತನಕ ಮುಗಿತು ಅಲ್ಲಿ ತನಕ ಫ್ರೀ ಬಿಟ್ಟೆ ಸರ್. ನಮ್ಮ ಬಸ್ ಸ್ಟ್ಯಾಂಡ್ ಶಿನ್ನೂರು ಬಸ್ ಸ್ಟ್ಯಾಂಡ್ಲಿದ್ದ ಗೌರ್ಮೆಂಟ್ ಲಾಸ್ಟ್ ಮೊನ್ನೆ ಎಕ್ಸಾಮ್ ಕೊಟ್ರಲ್ಲ ಸರ್ ಎಕ್ಸಾಮ್, ಹುಡುಗರು ಫೇಲ್ ಆದ ಹುಡುಗರು ಕರೆದಿದ್ರಲ್ಲ, ಆ ಟೈಮ್ನಾಗ ಮಕ್ಕಳಿಗೆ. ಯಾಕಿದೆ ಸಮಾಜ ಸೇವೆ ಇಷ್ಟೊಂದು ನಿಮಗೆ ಕನೆಕ್ಟ್ ಆಗಿ? ನಿಮ್ಗೆ ಯಾರು ಇನ್ಸ್ಪಿರೇಷನ್, ನಿಮ್ಗೆ ಯಾರು? ಇಲ್ಲ ಸರ್, ನಾ ಹೇಳಿನಲ್ಲ, ನಮ್ಮಪ್ಪ ಹೇಳ್ತಿದ್ರಂತ ಕೆಲಸ ಮಾಡಿ ಸಾಯ್ಬೇಕು, ಕೊಡಕ್ ಆಗಿಲ್ಲ ಅಂದ್ರೆ ಯಾವ್ದಾರ ಒಂದು ಅವ್ರಿಗೆ ಹೆಲ್ಪ್ ಸೇವೆ ಮಾಡ್ಬೇಕಂತಿದ್ರೆ ಅದೇ ಒಂದು ಕಾನ್ಸೆಪ್ಟ್ ನಮ್ಮ ತಲೆ. ಸೊ ಅದ್ ನೋಡಿದ್ರೆ ಇವಾಗ ಕೋವಿಡ್ ಸಂದರ್ಭ ಬಂದ್ರೆ
ಕೋವಿಡ್ ಸಂದರ್ಭದಲ್ಲಿ ಯಾಕಂದ್ರೆ ಅದ್ರಲ್ಲಿ ತುಂಬಾ ಯಾರು ಮರಿಲಾರದಂತ ಘಟನೆಗಳು ನಡೆದವ ಅಂತದ್ರಲ್ಲಿ ಈಗ ಸಮಾಜ ಸೇವಕರಿಗೆ ಅವತ್ತು ನಿಜವಾಗ್ಲೂ ಅವತ್ತು ಭಾರತನ ಕಾಪಾಡಿದ ಸಮಾಜ ಸೇವಕರು ಸಂಘ ಸಂಸ್ಥೆಗಳಂತ ತಪ್ಪಾಗ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಅಂತ ತೊಡಸ್ಕೊಂಡಿದ್ರಿ ಅಂತ? ಅವಾಗೆಲ್ಲ ಕೋವಿಡ್ ಟೈಮ್ನಲ್ಲಿ ಬಹಳಷ್ಟು ಕಡೆ ನಾವು ಊಟ ಗೀಟ ಕೊಡ್ತಿದ್ವಿ ಸರ್, ನೋಡ್ತಿದ್ವಿ ಸರ್ ಜನರಿಗೆ ಪರದಾಟ. ಅದು ದೇವ್ರ ಸತ್ಯಾಗ್ಲೂ ಇನ್ನೊಂದು ಟೈಮ್ ನಮ್ ಭಾರತಕ್ಕೆ ಬರಬೇಡ ಸರ್ ಆ ರೋಗ, ಬರಬೇಡ ಸರ್. ಯಾಕಂದ್ರೆ ಎಲ್ಲಾ ವೈರಿ ಆಗ್ಬಿಟ್ಟಿದ್ರು, ಅಲ್ಲಿ ಮಾತಾಡಕ್ ಹಂಚ್ಕೊಂತಿದ್ರು. ಅಂತ ಪರಿಸ್ಥಿತಿಯಲ್ಲಿ ಏನೋ ನಡೆದ ಸರ್ ಜೀವನ. ಹಂಗಾಗಿ ಬಹಳಷ್ಟು ಜನ ಹೇಳ್ತಿದ್ರು ನೋಡಿ ಹುಷಾರ್ ತಿರ್ಗಾಡ ಅಂತ. ನಮ್ಗೆ ನೋಡ್ಕೊಂಡು ಓಡೋಗ್ತಿದ್ರು ಅಂತ ಹೇಳಿದ್ರಿ? ಇಲ್ಲ ಸರ್, ಯಾಕಂದ್ರೆ ಅವು ಎಲ್ಲ ಪೇಷಂಟ್ ಕಡೆ ಹೋಗಿ ಬರ್ತಿದ್ರಪ್ಪ ಇವ್ರು ಅಂತ ದೂರ. ಅಲ್ಲಿ ಅವಾಗ ಇಲ್ಲ ಸರ್, ಅದು ಇದು ಪ್ಯಾಕೆಟ್ ಮಾಡಿ ಕೊಡ್ತಿದ್ರು, ರೈಸ್ ಕೊಡ್ತಿದ್ರು, ಮುಟ್ಟಾಕ ಹಂಚ್ಕೊಂತಿದ್ರು, ನಮ್ ಜೊತೆ ಮಾತಾಡ್ತಿದ್ದಿಲ್ಲ ಕೆಲವೊಂದ್ ಜನ. ನಾವು ಇಲ್ಲೇ ನಮ್ ಕೆಲಸ ನಾವು ಮಾಡ್ತಿದ್ವಿ ಸರ್ ಸಿಟಿ ಟೌನ್ನಾಗ. ಅದು ಮೈಕ್ ಪರ್ಮಿಷನ್ ಕೊಟ್ಟಿದ್ರು ನಮ್ಗೆ ಮುನ್ಸಿಪಾಲಿಟಿ ಅವರು, ಊರ್ ತುಂಬಾ ತಿರುಗಾಡೋದ್ ಕೆಲಸ ನಮ್ಗೆ. ಅಲ್ಲ, ಈಗ ಶವ ಸಂಸ್ಕಾರ ಹೆಂಗ್ ಮಾಡ್ತಿದ್ರಿ ಅವಾಗ? ಅವ್ರು ಒಂದು ತಂಡ ಇತ್ತು ಸರ್ ಅಲ್ಲಿ ಕಾಲು ಶಿನ್ನೂರಾಗ. ಅವ್ರ ತಂಡದ ಜೊತೆಗೆ ನಾವು ಅವ್ರಿಗೆ ಏನ್ ಬೇಕಾದ್ರೆ ಹೆಲ್ಪ್ ತಗ್ಗಿಕ್ ತೋಡಾಕ ನಾವು ಹೋಗ್ತಿದ್ವಿ. ಅವಾಗ ಯಾರು ಸಿಗ್ತಿದ್ದಿಲ್ಲ? ಹೋಗ್ತಿವಿ ಸರ್. ಅವ್ರೊಂದ್ 7-8 ಜನ ಇರ್ತಿದ್ವಿ, ನಾವೊಂದ್ 2-3 ಇರ್ತೀವಿ, ಮಾಡಿ ಬರ್ತಿದ್ವಿ ಸರ್. ಅವೆಲ್ಲ ಪಿಪಿ ಕಿಟ್ ಕೆಲ ಅವ್ರು ಬಾಡಿ ಮುಟ್ಟೋರ್ ಹಾಕ್ಯಂತಿದ್ರು ಸರ್. ಅವು ಬಾಳ್ ರೊಕ್ಕಲ್ಲ ಸರ್, ಪಿಪಿ ಕಿಟ್ ಕೊಡಾಕ ಹಂಚ್ಕೊಂತಿದ್ವಿ. ಎಷ್ಟು ಶವ ಸಂಸ್ಕಾರಕ್ಕೆ ಅಟೆಂಡ್ ಆಗಿದ್ರಿ? 4 ಶವಶಂಕರ್ಗೆ ಅಟೆಂಡ್ ಆಗಿದ್ವಿ ಸರ್. ಹಂಗಾಗಿ ಅವು ಊಟ ಫುಡ್ ಕೊಡ್ತಿದ್ವಿ, ಅಲ್ಲೇನು ಮಾಡಿದ್ವಿ ಸರ್. ಈ ಶವ ಸಂಸ್ಕಾರಕ್ಕೆ ಬಂದ್ರೆ ಅದು ಅತ್ಯಂತ ಶ್ರೇಷ್ಠವಾದಂತ ಕೆಲಸ ಅಂತಾರೆ ಒಂದು ಧರ್ಮಗಳ ಪ್ರಕಾರ ನೋಡಿದ್ರೆ. ಆ ನಿಟ್ಟಿನಲ್ಲಿ ನಿಮಗೆ ಈ ಒಂದು ಶವ ಸಂಸ್ಕಾರಕ್ಕೆ ಯಾಕೆ ನೀವು ಇಷ್ಟು ಒತ್ತು ಕೊಡ್ತಾ ಇದ್ದೀರಿ? ಅನಾಥ ಶವಗಳನ್ನ ಯಾಕೆ ನೀವು ಇಷ್ಟು ಪ್ರಾಶಸ್ತ್ಯ ನೀಡ್ತಾ ಇದ್ದೀರಿ ಅಂತ? ಯಾಕಂದ್ರೆ ಸರ್, ನಾವು ಮಣ್ಣಿನವರು, ಮಣ್ಣಿಗೆ ಹೋಗ್ಬೇಕು. ಅವ್ರು ಯಾರಿಲ್ಲ ಅಂದ್ರೆ ನಾವು ಮಾಡ್ತೀವಿ ಸರ್ ಮಣ್ಣು. ಪೊಲೀಸರು ಅವ್ರು ಬಂದ್ಮೇಲೆ ಅವ್ರ ಪರ್ಮಿಷನ್ ತಗೊಂಡೇ ನಾವು ಮಣ್ಣು ಮಾಡೋದು, ಹಂಗೆ ಮಣ್ಣು ಮಾಡಂಗಿಲ್ಲ. ಅವ್ರು ಮಣ್ಣು ಮಾಡಪ್ಪ, ಇಲ್ಲಾಂದ್ರೆ ದವಾಖಾನಿಗೆ ಹಾಕಂದ್ರೆ ದವಾಖಾನಿಗೆ ಹಾಕ್ಬಿಡ್ತೀವಿ. ಅವ್ರಾಗಿ ಮಣ್ಣು ಮಾಡಪ್ಪ ಅಂದ್ರೆ ಮಾಡ್ತೀವಿ ಸರ್, ಇಲ್ಲಾಂದ್ರೆ ಮಾಡಂಗಿಲ್ಲ. ಫಸ್ಟ್ ದವಾಖಾನಿಗೆ. ಅಲ್ಲ, ಮತ್ತೆ ನಿಮ್ಗೆ ಪೊಲೀಸ್ ಕಡೆಯಿಂದ ಮತ್ತೆ ಈ ರೀತಿ ಕೆಲವೊಂದು ಏನೋ ಸಮಸ್ಯೆಗಳನ್ನ ಎದುರಾಗಿದ್ದಾವೆ ಏನೋ ಅಂತ? ಕೆಲವೊಂದು ಏನದಾಗಿಲ್ಲ ಸರ್, ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಮಾಡೋದು ಸರ್. ನೀವು ಪೊಲೀಸ್ ಬಿಟ್ಟು ಯಾವ್ದು ಮಾಡಂಗಿಲ್ಲ ಸರ್. ಈ ಶವದಾಗ ಬಂದ್ಮೇಲೆ ಆಕ್ಸಿಡೆಂಟ್ ಆಗಿದ್ದು ತಗೊಂಡೋಗಿ ಹಾಸ್ಪಿಟಲ್ ಹಾಕಿ ಬಂದ್ಬಿಡ್ತೀವಿ. ಈ ಶವದಾಗ ಏನೈತೆ ಅಂದ್ರೆ ಎಲ್ಲ ಪ್ರತಿ ಸಲ ಏನೋ ಒಂದು ಈ ರೀತಿ ಅವಘಡ ಆದವು, ಮತ್ತೊಂದು ಯಾವ್ದೋ ಡೆಡ್ ಬಾಡಿಗಳು ಸಿಕ್ಕು ಅಂತಂದ್ರೆ ನಿಮ್ಮನ್ನೇ ಕರೀತಾರೆ ಪೊಲೀಸರು? ಸಾಬ್ರು ಕರೀತಾರ ಸರ್, ಡಿಪಾರ್ಟ್ಮೆಂಟ್ ಕರೀತಾರ, ಹೋಗ್ಬೇಕು. ಮತ್ತೆ ಅಲ್ಲಿ ಕೊಡ್ತಾರಲ್ಲ, ಊಟ ಮಾಡ್ತಾರ ಸರ್, ಮಾಡ್ತಾರ ಸರ್. ಒಂದು ಮನೇಲಿ ಏನಂತಾರೆ ಈ ರೀತಿ ಎಲ್ಲ ಕೋವಿಡ್ ಟೈಮಲ್ಲಿ ಓಡಾಡತ್ತಿರೋದು, ಈ ರೀತಿ ಸಮಾಜ ಸೇವೆ ಮಾಡಿದ್ರೆ, ಮತ್ತೆ ಕುಟುಂಬದ ಬಗ್ಗೆ ಏನು ವಿಚಾರ ಮಾಡಿದ್ರೆ, ಮಕ್ಕಳ ಮದುವೆ ಹೆಂಗೆ, ಮಕ್ಕಳಿಗೆಲ್ಲ ಏನೇನು ವ್ಯವಸ್ಥೆ ಮಾಡಿದ್ರೆ, ಬದುಕು ಮುಂದಿನ ಭವಿಷ್ಯ ಹೆಂಗ್ ಕಟ್ಟಿ ಕೊಡ್ಬೇಕು ಅಂತ ಮಾಡೋಣ ಸರ್. ಮಾಡ್ಬೇಕಂತ ಐತೆ. ಮಗಳದ್ದು BSc ಆಗೈತೆ, ಎಲ್ಲಾರ ಜಾಬ್ಗೆ ಕೊಡಿಸ್ಬೇಕು. ಹಿಂಗಾಗ ರಾಜಕಾರಣಿ ಮಂದಿ ಏನ್ ಮಾಡ್ತಾರೆ ನೋಡೋಣ ಸರ್. ರೈಟ್. ಈಗ ಮತ್ತೆ ಶಾ ಮಕ್ಕಂದರ್ ಸಮಿತಿಗೆ ಯಾವ ರೀತಿ ಅಂತ ಸಹಕಾರ ಸಿಗ್ತಾ ಇದೆ? ನಿಮ್ಮ ಸ್ನೇಹಿತರ ಕಡೆಯಿಂದ ಆಗಿರ್ಬೋದು ಅಥವಾ ಹಿರಿಯರ ಕಡೆಯಿಂದ, ಊರಿನ ಪ್ರಮುಖರ ಕಡೆಯಿಂದ ನಿಮಗೆ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ಅಂತ? ಶ್ಯಾಮಕಂದರ್ ಸೇವಾ ಸಮಿತಿ ಏನ್ ಆದಾಯ ಇಲ್ಲ. ಯಾರಾದ್ರೂ ಮುಖ್ಯಸ್ಥರು? ಏನಾಯ್ತು ಮುಖ್ಯಸ್ಥರು ನಾನೇ, ಎಲ್ಲ ನಾನೇ ಸರ್. ಅದಕ್ಕೆ ಖಜಾಂಚಿ ನೀವೇ? ಖಜಾಂಚಿ ನಾನೇ, ಸೆಕ್ರೆಟರಿ ನಾನೇ, ಅಧ್ಯಕ್ಷ ನಾನೇ, ಎಲ್ಲ ನಾನೇ ಸರ್. ಅದು ಮಾಡ್ಕೊಂತ ಬಂದಿದ್ದೀನಿ ಸರ್. ಈಗ ನಮ್ಗೆ ಯಾವ್ದು ಆರ್ಥಿಕವಾಗಿ ಸಪೋರ್ಟ್ ಇಲ್ಲ. ನಮ್ಮ ಆಟೋನಲ್ಲಿ ದುಡ್ದಿದ್ದು ₹4 ಖರ್ಚು ಮಾಡ್ಕೊಂಡು ₹4 ಮನೆಗೆ ಕೊಟ್ಟು ನಡೆಯಂಗ್ ಬಿಡ್ತೀವಿ ಸರ್. ಸರ್, ಮತ್ತೆ ಜೀವನಕ್ಕೆ ಏನ್ ಮಾಡಿದ್ರೆ ಆಟೋ ಜೊತೆಗೆ? ಅದೇ ದಿವಸ ಒಂದು ₹500-600 ದುಡಿತೀವಿ ಸರ್ ಆಟೋನಾಗ. ನಮ್ಗೆ ಅದು ಮುಖ್ಯವಾಗಿ ಪ್ಯಾಸೆಂಜರ್ಗಿಂತ ನಾನು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತೇವೆ ಸರ್ ಶಿನ್ನೂರಾಗ. ಮೆಡಿಕಲ್ ಆಗ್ಲಿ, ಇನ್ನೊಂದಾಗ್ಲಿ ನಮ್ಗೆ ಕರೀತಾರ, ಅದ್ರಲ್ಲಿ ರೊಕ್ಕ ನಮ್ಗೆ ಜಾಸ್ತಿ ಕೊಡ್ತಾರೆ. ದಿವಸ ಒಂದು ₹2,000-3,000 ತಗೊಂತೀನಿ ಸರ್. ನೀವು ತುಂಬಾ ಪಾಪ್ಯುಲಾರಿಟಿ ಐತೆ ಸಿಂಧನೂರಲ್ಲಿ, ಬಹಳ ಸ್ನೇಹಿತರು ಉಳಿದಾರ, ಬಹಳ ಎಲ್ಲೋದ್ರು ಕೂಡ ಬಾ ಸಾಬ್ ಬನ್ನಿ, ಚಾ ಕುಡೀರಿ, ಟೀ ಕುಡೀರಿ, ಊಟ ಮಾಡ್ರಿ, ಟಿಫನ್ ಮಾಡ್ರಿ ಅಂತಾರ. ಇದು ಕಡ್ಡಾದ ಸತ್ಯದ ಮಾತು ಸರ್ ಇದು. ಯಾಕಂದ್ರೆ ನಮ್ಗೆ ಬಾಳ್ ಪ್ರೀತಿ, ಜನ ನಮ್ಗೆ ಬಾಳ್ ಪ್ರೀತಿ ಮಾಡ್ತಾರ, ಬಾಳ ನಮ್ಗೆ ಸಾಥ್ ಕೊಡ್ತಾರೆ. ಸೊ ರೈಟ್. ಈಗ ನಿಮ್ಗೆ ಲುಕ್ ಸ್ಟೈಲೇ ಒಂಥರ ಏನಿದೆಲ್ಲ ರಜನಿಕಾಂತ್ ಸ್ಟೈಲ್ ಅಲ್ಲಿ ಇದೆಲ್ಲ ಏನಿಲ್ಲ ಸರ್. ಇದು ಕವಲಿಲ್ಲ ಸರ್, ಇದು ನಮ್ಗೆ ಫಸ್ಟ್ಲಿದ್ದ ಹಾಬಿ ಸರ್. ಹೇರ್ ಸ್ಟೈಲ್ ನಮ್ಗೆ ಹಿಂಗೆ ಫಸ್ಟ್ಲಿದ್ದ, ಹಂಗಾಗಿ ಮಾಡಂಗಿಲ್ಲ ಸರ್. ಐಡೆಂಟಿಟಿನಾ ಅಥವಾ ಹಿಂಗೆ? ಐಡೆಂಟಿ ಇಲ್ಲ ಸರ್, ನಮ್ಗೆ ಒಂಥರ ಅದು ಏನು ಮಾಡಿಲ್ಲ ಅಂದ್ರೆ ನಮ್ಗೆ ಒಂಥರ ಇದಾಗ್ತದೆ, ಕನ್ಫ್ಯೂಷನ್ ಆಗ್ತದೆ. ರೈಟ್. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ನಿಮಗೆ ಏನೇನು ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ಅನ್ಸುತ್ತೆ? ಫಸ್ಟಿಗೆ ನನಗೆ ಭಾಳ ಮನಸ್ಸಿಗೆ ಖುಷಿ ಕೊಟ್ಟಿದ್ದು ಸರ್ವಧರ್ಮ ಚಕ್ರವರ್ತಿ ಸರ್, ಗುಲ್ಬರ್ಗದಾಗ ಕೊಟ್ಟರು. ಇನ್ನೊಂದು ಬಂದು ಧಾರವಾಡನಾಗ ಕರ್ನಾಟಕ ರಾಜ್ಯ ಸೇವಾ ರತ್ನ ಅಂತ ಕೊಟ್ಟಾರ. ಹುಬ್ಳ್ಯಾಗ ಕನ್ನಡ ಸೇವಾ ಯಾವ್ದೊಂದು ರತ್ನ ಕೊಟ್ಟಾರ ಸರ್. ಹಂಗಾಗಿ ನಮ್ಮ ತಾತ್ನೂರು ಮೊನ್ನೆ ಬಂಗಾರಿ ಕ್ಯಾಂಪ್ ತಾತ್ನೂರು ಒಂದು ಕೊಟ್ಟಾರ ಸರ್. ಸುಮಾರು ಒಂದು 6-7 ಅವಾರ್ಡ್ಗಳು ಬಂದಾವ.
ನಮ್ಗೆ ಮುಖ್ಯವಾಗಿ ಸರ್ಕಾರ ಕಡೆಯಿಂದ ಒಂದು ಅವಾರ್ಡ್ ಆದ್ರೆ ಚೆನ್ನಾಗಿರ್ತೈತೆ ಅಂತ ನನ್ನೊಂದು ಮನಸ್ಸಿನ ಮಾತು. ಸೊ ರೈಟ್, ಸರ್ಕಾರ ಕಡೆಯಿಂದ ಯಾವ ರೀತಿ ಅನುಕೂಲಗಳಾಯ್ತು? ಸರ್ಕಾರ ಕಡೆಯಿಂದ ಯಾವ್ದು ಅನುಕೂಲ ಆಗಿಲ್ಲ ಸರ್ ಇನ್ನೂವರೆಗೆ. ಬೇರೆ ಸಂಘ ಸಂಸ್ಥೆಗಳಿಗೆ, ಬೇರೆ ವ್ಯಕ್ತಿಗಳಿಗೆ ಸಿಗುವಂತಹ ಮಾನ್ಯತೆ, ಗೌರವ ಮಕಂದರ್ ಶಾ ಅವ್ರಿಗೆ ಸಿಗ್ತಾ ಇಲ್ಲ. ಶಾ ಮಕಂದರ್ ಅವ್ರಿಗೆ ಸಿಗ್ತಾ ಇಲ್ಲ. ಗೌರವ ಸಿಗ್ತದೆ ಸರ್, ನನಗೆ ಆರ್ಥಿಕವಾಗಿ ಏನು ಸಹಾಯ ಇಲ್ಲ. ಆರ್ಥಿಕವಾಗಿ ಏನು ಸಹಾಯ ಇಲ್ಲ ನಮಗೆ. ನಾವೇನಂತಿದ್ವಿ ಅಂದ್ರೆ ಒಂದು ಏನದು ಒಂದು ಪರಿಹಾರ ಮಾಡಿಕೊಟ್ರೆ ಚೆನ್ನಾಗಿರ್ತೈತೆ ಅಂತ. ಏನ್ ಕನಸೇನಿದೆ ಅವ್ರದ್ದು? ಏನ್ ಕನಸಿದೆ, ಏನ್ ಗುರಿ ಇದೆ, ಏನ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ? ಏನ್ ಗುರಿ ಐತೆ ಅಂದ್ರೆ ಈ ಕೆಲವೊಂದು ಅಲ್ಲಿಲ್ಲೇ ಸಾಯ್ತಾರಲ್ಲ ಸರ್, ಅವ್ರಿಗೆ ತಂದೊಂದು ಒಂದಲ್ಲಿ ಇಡ್ಬೇಕಂತ ನಂದು ಆಸೆ. ಒಂದು CS ಕೊಟ್ರೆ ಅಲ್ಲೊಂದು ಶೆಡ್ ಗಿಡ್ ಹಾಕಿ ಇಡಮ್ಮ ಅವ್ರಿಗೆ. ಅಂದ್ರೆ ಯಾರಿಗೆ? ಅವು ಮುತ್ಕರಿಗೆ, ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಅನಾಥರ ಬಿದ್ದೆ ಅಲ್ಲೇ ಜಾಸ್ತಿ ಕಡಿಮೆ ಆಗಿ ಸಾಕತ್ತಾರ. ಚಳಿಗೆ, ಬಿಸಿಲಿಗೆ, ನೀರಿಗೆ ಅಲ್ಲಿ ಇಟ್ಬಿಟ್ರೆ ಅಲ್ಲೇ ಸತ್ತಿರ ಅಲ್ಲೇ ಮಣ್ಣು ಮಾಡ್ಬಿಡೋಕಂತ ನಮ್ದೊಂದು ಅಭಿಪ್ರಾಯ ಸರ್. ಸೊ ರೈಟ್, ನಿಮ್ಮ ಸ್ನೇಹಿತರಲ್ಲಿ ಯಾವ ರೀತಿ ಸಹಕಾರ ಮಾಡ್ತಾರೆ? ಸ್ನೇಹಿತರು ಭಾಳ ಮಂದಿ ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಇದು ರಾಜಕಾರಣಿಗಳು ಯಾರು ಹೆಲ್ಪ್ ಮಾಡಿದಾರ? ರಾಜಕಾರಣಿ ಮುಂದೆ ಇನ್ನೋರಿಗೆ ಕರೆದಿಲ್ಲ ನನಗೆ, ಇನ್ನೋರಿಗೆ ಕರೆದು ಮಾತಾಡಿಲ್ಲ. ಸರಿ ರೈಟ್, ಈಗ ಒಂದು ಶವ ಸಂಸ್ಕಾರ ಮಾಡುವ ಒಂದು ಸಂದರ್ಭ ಬಂತು ಅಂದಾಗೆ ಅವ್ರ ಧರ್ಮ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ, ಧರ್ಮದ ಪದ್ಧತಿ ಪ್ರಕಾರನೇ ಮಾಡ್ಬೇಕನ್ನೋದು ಒಂದು ಚರ್ಚೆ ಆಗುತ್ತೆ. ಅದು ಅಲ್ಲೇ ಗೊತ್ತಾಗ್ತದೆ ಸರ್. ಮುಸ್ಲಿಮ್ಸ್ ಅವ್ರದ್ದು ಯಾರು, ಕ್ರಿಶ್ಚಿಯನ್ಸ್ ಯಾರು, ಹಿಂದೂ ಯಾರು ಗೊತ್ತಾಗ್ತದೆ. ಅವ್ರು ಕ್ರಿಶ್ಚಿಯನ್ಸ್ ಅಂದ್ರೆ ಇದು ಹಾಕಿರ್ತಾರೆ ಕಿರಾಸ್, ಹಿಂದೂ ಮಂದಿ ಉಡ್ದಾರ ಹಾಕಿರ್ತಾರೆ. ಅದ್ರ ಮೇಲೆ ಕಂಡಿಡಿದ ಕೇಸಿ ನಮ್ಮ ಮಂದಿ ಮುಂಜಿ ಮಾಡಿರ್ತಾರೆ. ಆ ಪ್ರಕಾರ ವಿಧಿ ವಿಧಾನ ಪ್ರಕಾರ ಸಂಸ್ಕಾರ ಮಾಡ್ತಾರೆ. ಸೊ ರೈಟ್, ಈಗ ನೀವು ಇಷ್ಟೆಲ್ಲದನ್ನು ಸರ್ವಧರ್ಮ ಚಕ್ರವರ್ತಿ ಅಂತೇಳಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಬೇರೆ ಜಾತಿಗಳು ಇಲ್ಲಿ ಕೋಮುವಾದಗಳು ನಡೀತದಾವೆ, ಆ ಧರ್ಮದವ್ರು ಹಂಗೆ, ಈ ಜಾತಿಯವ್ರು ಹಿಂಗೆ, ಈ ರೀತಿ ತಾರತಮ್ಯ ನೋಡಿದ್ರೆ ನೀವೇನು ಅನ್ನಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ನೀವು ಸತ್ತ ನಂತರ ನೋಡಿದ್ರೆ ಅವರೆಲ್ಲರನ್ನ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಏನ್ ಸಂದೇಶ ಕೊಡಕ್ಕಾಗತ್ತೆ ರಾಜ್ಯದ ಜನತೆಗೆ ಅಂತ? ರಾಜ್ಯದ ಜನತೆಗೆ ಏನ್ ಬೇಕು, ಎಲ್ಲಾರು ಅಣ್ಣ ತಮ್ಮರಾಗಿ ಬಾಳ್ಬೇಕಂತ ನಮ್ಮ ಆಸೆ ಸರ್. ಗುದ್ದಾಡೋದ್ರಿಂದ ಏನ್ ಲಾಭ ಇಲ್ಲ. ಎಲ್ಲಾರು ಸತ್ಮೇಲೆ ಮಣ್ಣಿಗೆ ಹೋಗ್ಬೇಕು. ಮಣ್ಣಾಗ ನಮ್ಗೆ ಅಲ್ಲಿದ್ದ ಜೀವನ ಪ್ರಾರಂಭ ಐತಿ. ಮಣ್ಣಲ್ಲಿದ್ದಾನೆ ಜೀವನ ಪ್ರಾರಂಭ ಸರ್. ಇಲ್ಲ ಇರೋದು 50 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, 120 ವರ್ಷ ಇರ್ಬೋದು. ಅದ್ರಾದ್ಮೇಲೆ ಅಲ್ಲಿಂದ ಭೂಮಿಯಲ್ಲಿದ್ದ ಪ್ರಾರಂಭ ಸರ್ ಜೀವನ. ಒಂದು ನಮ್ಮ ಹಿಂದಾಗ ಒಂದು ಮಾತು ಹೇಳ್ತಾರೆ ಸರ್, ಮರ್ನೆಕೆ ಬಾದ್ ಹಮ್ಕೋ ಜೀನೆ ಕ ಮಜಾ ಮಿಲ್ಲ. ನಾವು ಸತ್ತ ಮೇಲೆ ಜೀವನ ಸ್ಟಾರ್ಟ್ ಸರ್ ಅಲ್ಲಿಂದ. ಹಾಗಾಗಿ ಅಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ತೂಕ ಆಗ್ತದೆ ಸರ್. ಖಂಡಿತವಾಗಿ ಇಡೀ ಮಾನವಕ್ಕೆ ಟೆಸ್ಟಿಂಗ್ ಆಗ್ತೈತೆ. ಅಲ್ಲಿಂದ ಫುಲ್ ಸೆರಾತ್ ರಸ್ತೆ ಮೇಲೆ ನಾವೆಲ್ಲರೂ ಹೋಗ್ಬೇಕಲ್ಲಿ. ಮುಸಲ್ಮಾನರು ಅಷ್ಟೇ ಅಲ್ಲ, ಎಲ್ಲಾರು ಜೀವ, ಮನುಷ್ಯ, ಮಾನವ ಜಾತಿ ಆ ಫುಲ್ ಸೆರಾತ್ ರಸ್ತೆ ಮೇಲೆ ಎಲ್ಲರೂ ದಾಟ್ಲೇಬೇಕು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಅಲ್ಲಿದ್ದಾನೆ ಪ್ರಾರಂಭ. ರೈಟ್, ನಿಮ್ಗೆ ಈ ಸೇವೆ ಮಾಡೋದು ನರಕ, ಸ್ವರ್ಗ, ನರಕ ಅನ್ನೋದ್ರ ಬಗ್ಗೆ ಚರ್ಚೆ ಏನಾಗುತ್ತೆ ನಿಮ್ಮ ಪ್ರಕಾರ? ನಾವು ಪ್ರಾರ್ಥನೆ ಮಾಡಿದ್ರೆ, ನಾವು ನಮಾಜಿ ಮಾಡಿದ್ರೆ, ನಾವು ಪೂಜೆ ಮಾಡಿದ್ರೆ ಸ್ವರ್ಗ ಸಿಗ್ತೈತೆ. ನಾವು ಸೇವೆ ಅಂತ ಬಂದಾಗ ಸೇವೆ ಮಾಡಿದ್ರೆ ಪರಮಾತ್ಮ ಅಲ್ಲ ಸಿಗ್ತಾನೆ. ನಿಮ್ಗೆ ಯಾವ್ದು ಬೇಕು? ಸ್ವರ್ಗ ಬೇಕಾ, ನರ್ಗ? ಸ್ವರ್ಗ ಬೇಕಾ, ಪರಮಾತ್ಮ ಬೇಕು? ಹಾಗಾದ್ರೆ ನೀವು ಸೇವೆ ಮಾಡ್ಬಿಟ್ಟು ಡೈರೆಕ್ಟ್ ಹೋಗ್ಬಿಡ್ಬೋದು. ಅದೇ ಹೇಳಕತ್ತಾನ ಹೇಳ್ರಿ. ಅದ ನಮಾಜಿ ಮಾಡಿದ್ರೆ, ಹಜ್ ಮಾಡಿದ್ರೆ, ದಾನ ಮಾಡಿದ್ರೆ, ಅನ್ನ ತಿನ್ಸಿದ್ರೆ ನಿನ್ಗೆ ಸ್ವರ್ಗ ಕೊಡ್ತೀನಿ ನಾನು ಅಂತ ಹೇಳೋಣ. ಕೆಲಸ ಮಾಡಿದ್ರೆ, ಜನರಿಗೆ ಕೆಲಸ ಮಾಡಿದ್ರೆ, ಜನರಿಗೆ ಹೆಲ್ಪ್ ಮಾಡಿದ್ರೆ, ಜನರಿಗೆ ಸಹಾಯ ಮಾಡಿದ್ರೆ ನಾನ್ ನಿನ್ಗೆ ತಲೆ ಬರ್ತೀನಿ ಅಂತ ಹೇಳ. ಕೆಟ್ಟದ್ದು ಮಾಡಿದ್ರೆ ನರಕ, ಒಳ್ಳೇದ್ ಮಾಡೋದು ಸ್ವರ್ಗ, ಕೆಟ್ಟದ್ದು ಮಾಡೋದು ನರಕ, ಜನಸೇವೆ ಮಾಡೋದು ಡೈರೆಕ್ಟ್ ಅಲ್ಲನೇ ಹತ್ರ. ನಂಬಿಬಿಟ್ರೆ, ಗಟ್ಟಿಯಾಗಿ ನಂಬಿಬಿಟ್ರೆ ಅದ್ರ ಎಳ್ಳೆ ಮಾತಿಲ್ಲ ಖಂಡಿತವಾಗಿ. ಸೊ ರೈಟ್, ಈಗ ನೀವು ಆಟೋನೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇವಾಗ. ಸೊ ಈಗ ನಿಮ್ದೇ ಆದಂತ ಸುಮಾರು ಸುದೀರ್ಘವಾದ ಅನುಭವ ಇದೆ. ಇದೆಲ್ಲ ಅನುಭವನ ನೋಡಲಾಗಿ ಈಗಿನ ಯುವ ಪೀಳಿಗೆಗೆ ಅಂದ್ರೆ ಯಂಗ್ ಸ್ಟಾರ್ಸ್ಗಳಿಗೆ, ಯಾಕಂದ್ರೆ ಅವ್ರದೇ ಆದಂತ ಏನೇನೋ ತಲೆ ಧರ್ಮ, ಜಾತಿ ಅಂತ ತಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ, ದುಶ್ಚಟಗಳಂತ ತಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ನೂರಾರು ಚಟಗಳಿಗೆ ಬಲಿ ಆಗ್ತಿದ್ದಾರೆ ಈಗಿನ ಯುವಕರು. ಅವರಿಗೆಲ್ಲ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ? ಫಸ್ಟ್ ಬಂದು ತಾಯಿ ತಂದೆಗೆ ಸೇವೆ ಮಾಡ್ಬೇಕು ಸರ್. ತಾಯಿ ತಂದೆ ಸೇವೆ ಮಾಡಿದ್ಮೇಲೆ ನಮ್ಮ ಊರಿಗೆ, ನಮ್ಮ ಮನೆಗೆ ಒಳ್ಳೇದು ನೋಡ್ಕೊಂಡು ಹೋಗ್ಬೇಕು ಸರ್. ಒಳ್ಳೇದು ಮಾಡ್ಕೊಂತ ಹೋಗ್ಬೇಕು. ಕೆಟ್ಟದ್ದು ಅದು ಇದು ತಲೆಗೆ ಹುಳ ಬಿಟ್ಟು ತೆಗಿಗೇಸಿ ಫಸ್ಟ್ ತಾಯಿ ತಂದೆಗೆ ನೋಡಿ ನಮ್ಮ ಊರು, ನಮ್ಮ ಓಣಿ, ನಮ್ಮ ದೇಶ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ನೀರು, ಜಲ ಎಲ್ಲ ನೋಡ್ಕೊಂಡು ಹೋದ್ರೆ ಸಾಕು ಸರ್. ಇಲ್ಲಿನ ಸ್ವರ್ಗ, ಅಲ್ಲಿನ ಸ್ವರ್ಗ. ಸೊ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ, ಇಷ್ಟೆಲ್ಲ ಸೇವೆ, ಜೀವನನೇ ಜನಸೇವೆಗೆ ಮುಡಿಪಿಟ್ಟಂತ ಪ್ರಾಣದ ಹಂಗು ತೋರೋದು ಕೆಲಸ ಮಾಡಿದ್ರಿ. ನಿಮ್ಮನ್ನ ಕಂಡ್ರೆ ಕೆಲವೊಬ್ರಿಗೆ ಆಗಲ್ಲ.
ಇಲ್ಲ ಸರ್ 4 ದಿವಸ ಸಿಟ್ಟು ಆಮೇಲೆ ನಮ್ಮವ್ರ ಅಂತಾರೆ ನಮ್ಗೆ ಅಂತಾರಂತಾರ. ಸೊ ನಿಮಗೆ ಇಷ್ಟು ದಿನದಿಂದ ನಮ್ಮನ್ನು BP ನ್ಯೂಸ್ನ ನೋಡಿದಿರಿ. ಸೊ ನಿಮಗೆ BP ನ್ಯೂಸ್ ನಮ್ಮ ಚಾನಲ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಥವಾ ಏನು ಇಷ್ಟಪಡ್ತೀವಿ BP ನ್ಯೂಸ್ ಬಗ್ಗೆ? ಇಲ್ಲ ಸರ್ ನಮ್ಗೆ ನೀವು ಬರ್ತೀರಲ್ಲ ನೀವು ನೋಡಿದ್ರೆ ನಮ್ಗೆ ಖುಷಿ. ಶಿನ್ನೂರಾಗ ಬರ್ತೀರ ನಿಮ್ಗೆ ನೋಡಿದ್ರೆ ಒಂಥರ ಖುಷಿ. ನಾವು ಇಲ್ಲ ಕುಂತೀನಿ ಅಂದ್ರೆ ನಮ್ಗೆ ಕುಂದ್ರಾಗ ಆಗೋದಿಲ್ಲ. ಅಲ್ಲಿ ರೂಮ್ನಾಗ ಕುಂತಿಲ್ಲ ಆಫೀಸ್ದಾಗ ಕುಂದ್ರಾಗ ಆಗೋದಿಲ್ಲ. ಅಷ್ಟು ಖುಷಿ ಅಷ್ಟು ಆನಂದ ಆಯ್ತು ನನಗೆ. ಸೊ BP ನ್ಯೂಸ್ ಕೆಲಸಗಳ ಬಗ್ಗೆ ಏನಾದ್ರು ಇಷ್ಟಪಡ್ತಾರೆ? ಚೆನ್ನಾಗಿ ಮಾಡಕತ್ತಾರ ಸರ್. ಇದನ್ನ ಸಮಾಜ ಸೇವೆನೇ ಇದ್ರಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ. ನಾವೆಲ್ಲ ಮಾಡಿದ್ರೆ ದೇಶ ಚಲೋ ಆಗ್ತದೆ. ಸೊ ರೈಟ್, ನೀವು ಸರ್ಕಾರಕ್ಕೆ ಆಮೇಲೆ ಕೆಲವು ರಾಜಕೀಯ ಮುಖಂಡರಿಗೆ ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ ಅಂತ? ಸರ್ ಈಗ ಸರ್ಕಾರದವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್ಕಾರದವ್ರಿಗೆ ಏನು ಹೇಳ್ಬೇಕಂದ್ರೆ ಫಸ್ಟಿಗೆ ಒಂದು CS ಸೆಟ್ ಕೊಡ್ಬೇಕು ಸರ್. CS ಸೆಟ್ ಕೊಟ್ಟಿದ್ರೆ ಈಗ ಮುದುಕರು ಅಲ್ಲೇ ಇಲ್ಲೇ ಬಸ್ ಸ್ಟ್ಯಾಂಡ್ನಾಗ ಅಲ್ಲೇ ಮಾರ್ಕೆಟ್ನಾಗ ಬಿದ್ದು ಸಾಕತ್ತಲ್ಲ, ಅವ್ರು ಕರ್ಕೊಂಬಂದು ನಾವೇ ನಮ್ಮ ತಲ್ಲಿ ಇಟ್ಕೊಂಡು ಅವ್ರಿಗೆ ಕೂಳು ನೀರು ಹಾಕ್ಯಂತ ಚೆನ್ನಾಗಿ ನೋಡ್ಕೊಂತ ಇದ್ರೆ ಇನ್ನೊಂದು 4 ದಿವಸ ಬದುಕ್ತಾರೆ ಸರ್. ಅದು ಸೇವೆ ಇನ್ನೂ ತುಂಬಾ ಪವಿತ್ರ, ಅದು ಇನ್ನೊಂದು ಸ್ವಲ್ಪ ಒಳ್ಳೇದಾಗ್ತದೆ ಸರ್. ಈಗ ಅಂದ್ರೆ ಮುದುಕರು ಅಲ್ಲೇ ಥಂಡಿಗೆ ಮಳಿಗೆ ಅಲ್ಲೇ ದಾಮಿ ಗಿಮಿ ಕಡ್ದು ಅಲ್ಲೇ ಸಾಕತ್ತಾವ ಸರ್. ಇಲ್ಲೇ ಕರ್ಕೊಂಬಂದ್ ಕೆಲಸ ಇಲ್ಲೇ ಇಟ್ಕೊಂಡ್ರೆ ಇನ್ನೊಂದು 4 ದಿವಸ ಇರ್ತಾರ. ಇನ್ನೊಂದು 4 ದಿವಸ ನಾವು ಅವ್ರಿಗೆ ಚೆನ್ನಾಗಿ ಸೇವೆ ಮಾಡ್ಬೋದು. ಅದಂತರ ನಮ್ಗೆ ಸ್ವಲ್ಪ ಆರ್ಥಿಕವಾಗಿ ಶಾಶ್ವತ ಪರಿಹಾರ ಸರ್ಕಾರ ನಮ್ಗೆ ಕೊಟ್ರೆ ಇನ್ನ ಒಳ್ಳೆ ರೀತಿಯಲ್ಲಿದ್ದೇ ಮಾಡ್ಕೊಂಡು ಹೋಗ್ತೀವಿ. ಸರ್ಕಾರ ಸಮಾಜ ಸೇವೆಯವ್ರನ್ನ ಗುರುತಿಸಿ ಅವ್ರನ್ನ ಆರ್ಥಿಕವಾಗಿ ಒಂದು ಒಳ್ಳೆ ನಿಟ್ಟಿನಿಂದ ಅವ್ರಿಗೆ ಪ್ರಶಸ್ತಿ ಆಗಲಿ ಕೊಟ್ಟು, ಯಾಕಂದರೆ ಹಮೇಶ ನಾವೇ ಇರೋಂಗಿಲ್ಲ, ಇನ್ನು ಬರೋ ಪೀಳಿಗೆ ನಮಗೆ ನೋಡಿ ಅವ್ರನ್ನ ಸಮಾಜ ಸೇವೆ ಮಾಡಲಿ ಅಂತ ಹೇಳ್ತಾ ನಾನು ಶ್ಯಾಮ ಕಂದಾರ್ ಸೇವಾ ಸಮಿತಿ ವತಿಯಿಂದ BP ನ್ಯೂಸ್ ಅವರಿಗೆ ನಮ್ಮ ಸಾಬ್ರಿಗೆ ಎಲ್ಲರಿಗೆ ನಮಸ್ಕಾರ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಸ್ ವೀಕ್ಷಕರೇ, ಈ ವಾರದ ಅತಿಥಿಯ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಬಂದಿರತಕ್ಕಂತಹ ಶ್ಯಾಮ್ ಮಕಂದ್ರ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಸುದೀರ್ಘವಾಗಿ ಮಾತಾಡಿದ್ರು. ತಮ್ಮದೇ ಆದಂತಹ ಅನುಭವವನ್ನ ಪಡ್ಕೊಂಡ್ರು. ಒಳ್ಳೇದ್ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಕೆಟ್ಟದ್ ಮಾಡಿದ್ರೆ ನರಕ ಸಿಗುತ್ತೆ, ಸೇವೆ ಮಾಡಿದ್ರೆ ದೇವರ ಸಿಗ್ತಾನೆ ಅಂತ ಒಂದು ಭದ್ರವಾದಂತ ಒಂದು ವಾಕ್ಯದ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಶ್ಯಾಮ್ ಮಕಂದ್ರ ಅವರು ತಮ್ಮ ಸುದೀರ್ಘ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಮುಂದಿನ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ವಿಶೇಷ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.